ಇಂದು ಕೆಎಸ್ಸಿಎ ತುಮಕೂರಿನ ಇಂಡಸ್ಟ್ರಿಯಲ್ ಕಾರಿಡಾರ್ನಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡುತ್ತಿದ್ದಾರೆ. ಕ್ರಿಕೆಟ್ ಕ್ರೀಡಾಂಗಣಕ್ಕೆ 41 ಎಕರೆ ಹಾಗೂ ಖರಾಬ್ ಜಾಗ 9 ಎಕರೆ ಸೇರಿ ಒಟ್ಟು 51 ಎಕರೆ ಜಮೀನು ಸಿಕ್ಕಿದೆ. ಇದು ಒಳ್ಳೆ ಪ್ರದೇಶ. ತುಮಕೂರು ಬೆಂಗಳೂರಿನ ಹತ್ತಿರವಿದೆ. 90 ಕಿಲೋಮೀಟರ್ ಇದೆ. 1.25 ಗಂಟೆ ಪ್ರಯಾಣವಾಗುತ್ತೆ. ಇಲ್ಲಿ ಸ್ಟೇಡಿಯಂ ನಿರ್ಮಾಣ ಮಾಡ್ತಿರೋದು ತುಂಬಾ ಸಂತೋಷದ ವಿಷಯ. ಕ್ರಿಕೆಟ್ ಮಂಡಳಿಯವರು ನನಗೆ ಮನವಿ ಮಾಡಿದ್ರು, ಮೈಸೂರಿನಲ್ಲಿ ಭೂಮಿ ಕೊಡಿ ಅಂತ ಕೇಳಿದ್ರು. ಅಲ್ಲಿಯೂ ಸಹ ಸ್ಟೇಡಿಯಂ ನಿರ್ಮಾಣಕ್ಕೆ ಜಮೀನು ಕೊಡ್ತೇವೆ. ಈ ಭಾಗದ ಕ್ರಿಕೆಟ್ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಕ್ರಿಕೆಟ್ ಅಭಿಮಾನಿಗಳು ಬೆಳೆಯಲು ಅನುಕೂಲ ಮಾಡಿಕೊಡಬೇಕು ಎಂದು ಸಿಎಂ ತಮ್ಮ ಭಾಷಣದಲ್ಲಿ ತಿಳಿಸಿದ್ದಾರೆ. ಇನ್ನು ಮುಂದುವರೆದ ಭಾಗವಾಗಿ ಈ ಕ್ರಿಕೆಟ್ ಸ್ಟೇಡಿಯಂ ಈ ಭಾಗದಲ್ಲಿ ಹಲವಾರು ಉದ್ಯೋಗ ಸೃಷ್ಟಿ ಮಾಡಲಿ. ಸ್ಟೇಡಿಯಂ ಆಗುತ್ತೆ ಗೊತ್ತಾಗುತ್ತಿದ್ದಂತೆ ಇಲ್ಲಿ ಭೂಮಿ ಬೆಲೆ ಎಕರೆಗೆ 50 ಲಕ್ಷ ಬೆಲೆ ಹೆಚ್ಚಾಗಿದೆ. ನೋಡಪ್ಪ ಸುರೇಶ್ ಗೌಡ, ಅನುದಾನ ಕೊಟ್ಟಿಲ್ಲ ಅಂತೀಯಲ್ಲ, ನಿನ್ನ ಕ್ಷೇತ್ರದಲ್ಲಿ ಸ್ಟೇಡಿಯಂ ನಿರ್ಮಾಣ ಆಗ್ತಿದೆ. ಒಂದು ಕಡೆ ಅನುದಾನ ಕೇಳ್ತೀರಾ, ಒಂದು ಕಡೆ ಸರ್ಕಾರದಲ್ಲಿ ಹಣವಿಲ್ಲ ಅಂತೀರಾ. 41 ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀನಯ್ಯ. 2 ಸಲ ವಿರೋಧ ಪಕ್ಷ ನಾಯಕನಾಗಿ 2 ಬಾರಿ ಸಿಎಂ ಆಗಿದ್ದೇನೆ. ಇಲ್ಲ ಅಂದಿದ್ರೆ ರಾಜ್ಯದಲ್ಲಿ ಉಳಿದುಕೊಳ್ಳಲು ಆಗ್ತಿತ್ತ? ನನಗೆ ಉತ್ತರ ಕೊಡುವ ಶಕ್ತಿ ಇದೆ. ನಾನು ತಪ್ಪು ಮಾಡಿಲ್ಲ, ಮಾಡುವ ಪ್ರಶ್ನೆ ಇಲ್ಲ, ಹೆದರುವ ಪ್ರಶ್ನೆಯೂ ಇಲ್ಲ. ನಮ್ಮ ಸರ್ಕಾರದ ವಿರೋಧ ಪಕ್ಷದವರು ಎಲ್ಲಾ ಸೇರಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ. ಆದಷ್ಟು ಬೇಗ ಸ್ಟೇಡಿಯಂ ಕಾಮಗಾರಿ ಪೂರ್ಣಗೊಳ್ಳಬೇಕು. ಕೆಎಸ್ಸಿಎ ಅವರಿಗೂ ಈ ಭಾಗದ ಎಲ್ಲರಿಗೂ ಶುಭವಾಗಲಿ ಎಂದು ಸಿಎಂ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ.